ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮನಸ್ಸಲ್ಲಿ ಆ ಥರದ್ದೆಲ್ಲ ಏನಿಲ್ಲ ಕಾಂತ. ಮತ್ತೆ ನೀವೇನೇ ಹೇಳ್ಬೋದು, ಯಾವ ಸಂಬಂಧಗಳ ಬಗ್ಗೆ ಬೇಕಂದ್ರೂ ಮಾತಾಡ್ಬೋದು. ಆದರೆ ನಾನು ಯಜಮಾನ್ರ ಮೇಲಿಟ್ಟಿರೋ ಪ್ರೀತಿ ಗೌರವ ಎಲ್ಲ ಸಂಬಂಧಗಳನ್ನೂ ಮೀರಿತ್ತು. ಯಜಮಾನ್ರು ಯಾವತ್ತಿದ್ರೂ ನನಗೆ ದೇವ್ರಿದ್ದಂಗೆ, ನಾನು ಅವ್ರ ಬಂಟ ಇದ್ದಂಗೆ. ಅವ್ರ ಸೇವೆ ಮಾಡೋದಷ್ಟೇ ನನಗೆ ಗೊತ್ತಿರೋದು. ನನ್ನ ಜೀವದ ಮೇಲೆ ಅವ್ರ ಋಣ ಇದೆ, ಅದನ್ನು ತೀರ್ಸೋದಷ್ಟೇ ಕರ್ತವ್ಯ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸರಿಯಾಗಿ ಹೇಳ್ದೆ ಮಗನೆ. ದೊಡ್ಡ ಮನೆ ಸೇವೆ ಮಾಡೋದು ನಮ್ಮ ಕರ್ತವ್ಯ. ಸಂಬಂಧಗಳ ನೆಪ ಇಟ್ಕೊಂಡು ನಮ್ಮ ಕರ್ತವ್ಯನ ಮರಿಬಾರ್ದು. ಇಂಥ ಪರಿಸ್ಥಿತಿಲಿ ಯಜಮಾನ್ರನ್ನ ಹತ್ರ ಹೇಗೆ ನಡ್ಕೋತಾರೋ ನನಗೆ ಗೊತ್ತಿಲ್ಲ ಮಗನೆ. ಅವ್ರು ದೊಡ್ಡವ್ರು ಕಣೋ. ಅವ್ರು ಏನೇ ಅಂದರು ನಿನ್ನ ಮನ್ಸಿಗೆ ಹಚ್ಕೋಬೇಡ ಮಗನೆ. ನಿನ್ನ ಕರ್ತವ್ಯನೇ ನೀನು ಮಾಡು. ಹಾಂ ಸರಿಯಪ್ಪ. ಲೇ ವಿಶಾಲು, ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ತಿಂಡಿ ಕೊಡು. ಲೇ ವಿಶಾಲು, ಬಹುನೂರು ಮಾಡ್ತಿದ್ಯಾ? ಇಲ್ಲ, ನಾನು ಬಂದೆ. ಧನು, ಸುಬ್ಬು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ತಿಂಡಿ ಕೊಡಮ್ಮ. ಅಪ್ಪ, ಐಶುಗೆ ಹಾಲು ಕೊಡಬೇಕು. ತಿಂಡಿ ಹಾಕೊಡೋಷ್ಟು ಟೈಮ್ ನನಗಿಲ್ಲ. ಲೇ ಧನು, ನಂಗಾರ ಟೈಮ್ ಕೊಡೆ. ಪರವಾಗಿಲ್ಲ ಬಿಡಪ್ಪ, ನಾನು ಹೊರಗಡೆ ತಿನ್ಕೋತೀನಿ. ಈ ಮನೆ ಮಗನಿಗೆ ಇಂಥ ಪರಿಸ್ಥಿತಿ ಆದರೆ ಇನ್ನು ನಮ್ಮ ಶ್ರಾವಣಿ ಮೂರ್ಗತಿ. ಮಗ ಅಂತ ಹೇಳಿ ನೀ ನನ್ನನ್ನು ಕಟ್ಟಾಕ್ಬಿಟ್ಟೆ ವೀರು. ಯಾವತ್ತೂ ನನ್ನನ್ನು ಏನೂ ಕೇಳದೆ ಇದ್ದೋ ನೀನು ಇವತ್ತಿದೊಂದು ಮಾತು ಕೇಳ್ತಿದ್ಯಾ? ಆಯ್ತು, ನನ್ನ ಮೊಮ್ಮಗಳ ಮೇಲಿನ ಪ್ರೀತಿನ ಮಮತೆನ ಇವತ್ತು ಒಂದಿನದ ಮಟ್ಟಿಗೆ ನಾನು ಕಟ್ಟಾಕ್ತೀನಿ. ಆದರೆ ಒಂದು ಮಾತು, ಸುಬ್ಬುನ ನೀನು ಅಳಿಯ ಅಂತ ಒಪ್ಕೊಳ್ದೆ ಇರಬಹುದು. ಆದರೆ ನಾನು ಸುಬ್ಬುನ ಶ್ರಾವಣಿ ಗಂಡ ಅಂತ ಮನಸಾರ ಒಪ್ಕೊಂಡಿದ್ದೀನಿ. ಇದನ್ನಂತೂ ಯಾರು ಬದಲಾಯಿಸಕ್ಕಾಗೋದಿಲ್ಲ. ಸರಿ, ನೀನೀಗ ಮಾತಾಡೋ ಸ್ಥಿತಿಲಿಲ್ಲ. ಇದ್ರ ಬಗ್ಗೆ ಇನ್ಯಾವಾಗಲಾದರೂ ಮಾತಾಡೋಣ. ನಾನು ಈಗಾಗಲೇ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಶ್ರೀವಲ್ಲಿ. ಶ್ರೀವಲ್ಲಿನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ. ನಾವಿಬ್ರು ಇನ್ನೇನು ಮದುವೆ ಆಗ್ತಾ ಇದ್ದೀವಿ. ಸುಮ್ಮನೆ ಆ ಸುಳ್ಳನ್ನ ಮುಂದುವರ್ಸೇನು ಪ್ರಯೋಜನ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.